ಸುಕೃತ ಜ್ಯೋತಿಷ್ಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ಕಾರಗಳು. ಇಂದಿನ ದಿನಾಂಕ 2026ನೇ ಇಸವಿ ಮಾರ್ಚ್ ತಿಂಗಳ 26. ಈ ದಿನದ ಪಂಚಾಂಗ ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ. ಇಂದು ಗುರುವಾರ ಆಗುತ್ತೆ. ಅಷ್ಟಮಿ ಇದೆ, ಮಧ್ಯಾಹ್ನ 2:30 ಆನಂತರ ನವಮಿ ಆರಂಭ ಆಗುತ್ತೆ. ಆನಂತರ ಶೋಭಯೋಗ ಭವಕರಣ ಇದೆ. ನಕ್ಷತ್ರ ಆರ್ದ್ರ ನಕ್ಷತ್ರ ಸಂಜೆ 6:53 ಇರುತ್ತೆ. ಇದು ಇಂದಿನ ವಿಚಾರ. ಅಷ್ಟಮಿ ಆದ ಕಾರಣ ಇಂದು ಗುರುವಾರ ಒಳ್ಳೆಯದಿದ್ದರೂ ಕೂಡ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಹೊಸದಾಗಿ. ಅದು ಮುಖ್ಯವಾದಂತಹ ವಿಚಾರ. ಆದರೆ ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಿ, ಅದರಿಂದ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಹಾಗೆ ನಿಮ್ಮ ಕೆಲಸ ಕಾರ್ಯಕ್ಕೂ ಸಹ ಯಾವುದೇ ರೀತಿಯ ಅಡ್ಡಿ ಆತಂಕ ಉಂಟಾಗಲ್ಲ. ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ಈ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 2 ಗಂಟೆಯಿಂದ 3:30 ಇದೆ. ಆನಂತರ ಯಮಗಂಡ ಕಾಲ ಬೆಳಗ್ಗೆ 6:24 7:55 ಇದೆ. ಯಮಗಂಡ ಕಾಲದಲ್ಲಿ ಪ್ರತಿದಿನ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಹೊಸ ವಾಹನವನ್ನು ಕೊಡಬಾರ್ದು, ಹೊಸ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇದು ಮುಖ್ಯ. ಇದರ ಜೊತೆಗೆ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು. ಬೇರೆ ಕಡೆಯಿಂದ ವಾಪಸ್ ಮನೆಗೆ ಬರ್ಬೋದು, ಏನೂ ತೊಂದರೆ ಉಂಟಾಗಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡ್ತಾನೆ. ಇದೇ ಇರುವ ನಿಜ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ, ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಹಾಗೆಯೇ ಅದೃಷ್ಟವಶಾತ್ ಹಾಗೆ ಇವರ ಒಂದು ಕಾರ್ಯದಕ್ಷತೆಗೆ, ಒಂದು ಉತ್ತಮ ಪ್ರಯತ್ನಕ್ಕೆ ಉತ್ತಮ ಲಾಭ ಸಹ ಸಿಗುತ್ತೆ. ತಮ್ಮ ಆರಂಭಿಸಿದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಇಲ್ಲಿ ಮುಖ್ಯವಾಗಿ ಇವರ ಹಿರಿಯ ಅಣ್ಣನವರಿಗೆ ಹಣಕಾಸಿನ ತೊಂದರೆಯಿಂದ ಒಂದು ರೀತಿ ಬಿಡುಗಡೆ ಸಿಗುತ್ತೆ. ಅನಿರೀಕ್ಷಿತ ಧನಲಾಭ ಇರುತ್ತೆ, ಉತ್ತಮ ಮಟ್ಟದಲ್ಲೇ ಇರುತ್ತೆ, ತೊಂದರೆ ಇಲ್ಲ. ಇನ್ನು ವಿದೇಶಕ್ಕೆ ಪ್ರಯಾಣ ಬೆಳೆಸಬೇಕು ಅನ್ನುವಂತಹ ಆಸೆ ಇದ್ದವರಿಗೆ ಉತ್ತಮ ಅವಕಾಶ ಸಿಗುತ್ತೆ. ಆ ಅವಕಾಶವನ್ನು ಇವರು ಬಳಸ್ಕೋಬೇಕು. ಎಲ್ಲ ರೀತಿಯ ಅನುಕೂಲತೆಗಳಿವೆ. ಆದರೆ ಅದು ಹೇಗಿರುತ್ತಪ್ಪ ಅಂದರೆ, ಒಂದು ರೀತಿ ಈ ಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ, ಆ ರೀತಿ. ಆದ್ದರಿಂದ ಹೆಚ್ಚಿನ ಆಸಕ್ತಿ ಮತ್ತು ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ಇವರು ಸಫಲತೆಯನ್ನು ಪಡೆಯೋದಕ್ಕೆ ಸಾಧ್ಯ. ಯಾವುದೇ ತೊಂದರೆ ಇರಲ್ಲ. ಆಗಲೇ ಹೇಳಿದ್ದೀನಿ, ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸಹ, ಹಣಕಾಸಿನ ವಿಚಾರದಲ್ಲಿ ಎಷ್ಟೇ ಅನುಕೂಲತೆ ಇದ್ದರೂ ಒಂದು ಸ್ವಲ್ಪ ಏರುಪೇರು ಉಂಟಾದರೂ ಇವರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಇವರಿವತ್ತು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಅದು ಮುಖ್ಯ. ಕುಟುಂಬದಲ್ಲಿ ಒಂದು ಸೌಹಾರ್ದಯುತ ವಾತಾವರಣ ಇರುತ್ತೆ. ತಮ್ಮ ಉದ್ಯೋಗದಲ್ಲಿ ಸಹ ಯಾವುದೇ ರೀತಿಯ ಅಡೆತಡೆ ಆಗಲಿ, ಹಿನ್ನಡೆ ಆಗಲಿ ನೋಡಲ್ಲ. ಒಟ್ಟಾರೆ ಇವರಿಗಿವತ್ತು ಒಳ್ಳೆಯ ದಿನ, ಒಳ್ಳೆಯದಾಗುತ್ತೆ. ವೃಷಭ ರಾಶಿಯಲ್ಲಿ ಜನಿಸಿರೋರು ಇವರು ಅತಿ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ತಮ್ಮ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮೊತ್ತದ ಅಥವಾ ದೊಡ್ಡ ಮಟ್ಟದ ಒಂದು ಉತ್ತಮ ಅವಕಾಶವನ್ನು ಪಡೀತಾರೆ. ಇದರಿಂದ ಇವರಲ್ಲಿ ಹುದುಗಿರುವಂತಹ ಪ್ರತಿಭೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಅದರ ಒಂದು ಅನುಕೂಲತೆ ಆಗಲಿ, ಇವರಿಗಾಗಿ ಅದನ್ನು ಹೇಗೆ ಬಳಸ್ಕೋಬೇಕು ಅಂತಾಗಲಿ
ಪ್ರತಿಯೊಬ್ಬರಿಗೂ ಅರಿವಾಗುತ್ತೆ. ಇಲ್ಲಿ ಮುಖ್ಯವಾಗಿ ಇವರು ಸ್ವಾರ್ಥರಹಿತ ಜೀವನವನ್ನು ನಡೆಸ್ತಾರೆ. ಇವತ್ತು ಕೇವಲ ತಮ್ಮ ವಿಚಾರಕ್ಕೆ ಹೆಚ್ಚಿನ ಗಮನ ಕೊಡಲ್ಲ, ಬೇರೆಯವರಿಗೂ ಸಹ ಸಹಾಯವನ್ನು ಮಾಡೋದರಲ್ಲಿ ಮೊದಲಿಗರಾಗ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ. ಅದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಂಡು ಬರ್ಬೋದು. ಅಂದರೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅನ್ನುವಂತಹ ಭಯ ಬೇಡ. ಇನ್ನು ವಿದೇಶದಿಂದ ಅಥವಾ ದೂರದ ಸ್ಥಳದಿಂದ ನಿಮಗೆ ಉತ್ತಮ ಉದ್ಯೋಗದ ಅವಕಾಶ ದೊರೆತರೂ ಕೂಡ ನಿಮಗಿರುವಂತಹ ಈ ಕುಟುಂಬದ ಹೆಚ್ಚಿನ ಜವಾಬ್ದಾರಿಯ ಕಾರಣ ನೀವು ಆ ಅವಕಾಶವನ್ನು ಬಳಸ್ಕೊಂಬೋದ್ರಲ್ಲಿ ವಿಫಲರಾಗ್ತೀರಿ. ಸಾಧ್ಯವಾದಷ್ಟು ನಿಮ್ಮ ಸ್ವಂತ ವಿಚಾರಗಳೇ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡೋದು ಒಳ್ಳೆಯದು. ಇಲ್ಲದೇ ಹೋದರೆ ಬೇರೆಯವರ ಒಂದು ಕೆಲಸ ಕಾರ್ಯದಲ್ಲಿ ಕೇವಲ ಅವರ ಒಂದು ಅಧಿಕಾರದಲ್ಲಿ ನೀವು ದುಡಿಬೇಕಾಗುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಹಣಕಾಸಿನ ವಿಚಾರದಲ್ಲಿ ಬೇರೆಯವರಿಂದ ಅಲ್ಪ ಪ್ರಮಾಣದ ಹಣವನ್ನು ಸಾಲದ ರೂಪದಲ್ಲಿ ಪಡೆಯಬೇಕಾಗುತ್ತೆ. ಒಟ್ಟಾರೆ ಎಚ್ಚರಿಕೆಯಿಂದ ಇವರು ಇವತ್ತು ಮುಂದುವರಿಯೋದು ಒಳ್ಳೆಯದು. ಆತ್ಮವಿಶ್ವಾಸ ಇರಲಿ, ಆದರೆ ಅತಿಯಾದ ಒಂದು ಸ್ವಂತ ನಿರ್ಧಾರಗಳು ತಪ್ಪು ಫಲಗಳನ್ನು ಕೊಡುತ್ತೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಸಾಧ್ಯವಿದ್ದಲ್ಲಿ, ಅವಶ್ಯಕತೆ ಇದ್ದಲ್ಲಿ ಬೇರೆಯವರ ಒಂದು ಮಾರ್ಗದರ್ಶನವನ್ನು ಪಡಿಬೇಕು. ಮಿಥುನ ರಾಶಿಯವರು ಯಾವುದೇ ರೀತಿಯ ಹೊಸ ಥರದ ಒಂದು ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕದ ಮನೋಭಾವನೆ ಇರುತ್ತೆ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದಾದರೂ ಹಿನ್ನಡೆ ಲಭಿಸಬಹುದು ಅಂತಿರುತ್ತೆ. ಆದರೆ ಇವರು ತುಂಬ ಬುದ್ಧಿವಂತಿಕೆಯಿಂದ ಮುನ್ನಡೆದರೆ ಮಾತ್ರ ಉತ್ತಮ ಯಶಸ್ಸು ಸಿಗುತ್ತೆ, ತೊಂದರೆ ಇಲ್ಲ. ಈ ಹಣಕಾಸಿನ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ಒಂದು ವೇಳೆ ಇವರಲ್ಲಿ ಹಣದ ಕೊರತೆ ಇದ್ದರೆ ಅಥವಾ ಹೆಚ್ಚಿನ ಹಣದ ಅವಶ್ಯಕತೆ ಇದ್ದರೆ ಆತ್ಮೀಯರಿಂದ ಸಹಾಯ ಸಿಗುತ್ತೆ. ಮುಖ್ಯವಾಗಿ ಈ ದಿನ ಇವರು ತಮ್ಮ ಸ್ವಂತ ನಿಲುವಿನ ಮೇಲೆ ಹೆಚ್ಚಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು. ಹಾಗೆಯೇ ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಒಂದು ವರ್ಚಸ್ಸು ಇವರಲ್ಲಿದ್ದರೂ ಕೂಡ ಈ ದಿನ ಬೇರೆಯವರ ಸಹಾಯ ಅನಿವಾರ್ಯವಾಗುವಂತಹ ಸಾಧ್ಯತೆಗಳಿವೆ. ಇಲ್ಲಿ ಇವರ ಪ್ರಯತ್ನಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ಹೆಚ್ಚಿನ ವಿಘ್ನಗಳು ಕಂಡುಬರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಅತಿಯಾದ ಊಹೆ. ಸರಿಯಾದ ಹಾದಿಯಲ್ಲಿ ಮಾಡೋ ಕೆಲಸಗಳನ್ನು ಸಹ ತಪ್ಪಾಗಿ ಅರ್ಥೈಸಿಕೊಂಡು ತಪ್ಪುಗಳನ್ನು ಮಾಡ್ತಾರೆ. ಇದರಿಂದ ಆಗಲೇ ಹೇಳಿದಾಗೆ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು. ಕೆಲಸ ಕಾರ್ಯಗಳು ತುಂಬ ನಿಧಾನಗತಿಯಲ್ಲಿ ನಡೆಯುತ್ತೆ, ಅದಕ್ಕೆ ಏನೂ ಮಾಡೋದಕ್ಕಾಗಲ್ಲ. ಇನ್ನು ಇವರ ತಂದೆಯಿಂದ ಅಥವಾ ಕುಟುಂಬದ ಹಿರಿಯರಿಂದ ಸಾಕಷ್ಟು ಸಹಾಯ ಸಿಗುತ್ತೆ. ಇವರು ಅಧಿಕಾರಿಗಳಾಗಿದ್ದಲ್ಲಿ ಏನಪ್ಪ ಮಾಡ್ತಾರೆ, ತಮ್ಮ ಮನದ ವಿಚಾರಗಳನ್ನು ಯಾರಿಗೂ ತಿಳಿಸದೆ ಸ್ವಲ್ಪ ರಹಸ್ಯವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ಒಟ್ಟಾರೆ ಒಳ್ಳೆಯ ದಿನ. ಕಟಕ ರಾಶಿಯಲ್ಲಿ ಜನಿಸಿರೋರು ಸಾಧ್ಯವಾದಷ್ಟು ಇವರಿವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ನಿಧಾನಗತಿಯಲ್ಲಿ ಆರಂಭ ಮಾಡಬೇಕು. ಆತುರದಿಂದ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅನಿರೀಕ್ಷಿತ ಫಲಗಳನ್ನು ಪಡಿಬೇಕಾಗುತ್ತೆ. ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಇವರ ಮಟ್ಟಕ್ಕೆ ಒಂದು ಹಿನ್ನಡೆಗೆ ಕಾರಣವಾಗುತ್ತೆ. ಅದು ಹಾಗೆಯೇ ಇವರು ಸಹ ಆತ್ಮವಿಶ್ವಾಸ ಇರುತ್ತೆ, ಆದರೆ ಸಹನೆಯನ್ನು ಸುಲಭವಾಗಿ ಕಳೆದುಕೊಳ್ತಾರೆ.
ನೋಡೋಕ್ಕೆ ಶಾಂತರಾಗಿದ್ದರೂ ಕೂಡ ಸಿಡುಕುತನದಿಂದ ಎಲ್ಲರೊಂದಿಗೆ ವರ್ತಿಸ್ತಾರೆ. ಈ ಕಾರಣದಿಂದ ಇವರ ಮಾತು ಸಹ ಸ್ವಲ್ಪ ಬೇರೆಯವರಲ್ಲಿ ಬೇಸರವನ್ನು ಉಂಟು ಮಾಡುತ್ತೆ. ಈ ಕಾರಣದಿಂದ ಇವರಿಗೆ ಸಹಾಯ ಮಾಡಬೇಕಾದಂತಹ ಜನ ಸಹ ದೂರವಾಗ್ತಾರೆ. ಒಂದು ವೇಳೆ ಇವರೇನಾದರೂ ಅಧಿಕಾರ ಸ್ಥಾನದಲ್ಲಿ ಇದ್ದರೆ, ಅಂದರೆ ಅಧಿಕಾರಿಗಳಾಗಿದ್ದಲ್ಲಿ, ಇವರ ಒಂದು ಮಾತಿನ ಕಾರಣ ಇವರ ಅಧೀನದಲ್ಲಿ ಕೆಲಸ ಮಾಡೋರು ಸರಿಯಾದ ರೀತಿಯಲ್ಲಿ ಇವರ ಜೊತೆ ಸ್ಪಂದಿಸೋದಿಲ್ಲ. ಇದರಿಂದ ಇವರ ಕಾರ್ಯನಿರ್ವಹಣೆಯಲ್ಲಿ ಕೊರತೆ ಇರುತ್ತೆ. ಹಾಗೆ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸೋದಕ್ಕಾಗಲ್ಲ. ಇವರೇ ಅಧಿಕಾರಿಗಳು ಇರ್ಬೋದು, ಇವ್ರಿಗೂ ಸಹ ಒಬ್ಬ ಮೇಲಧಿಕಾರಿ ಅನ್ನೋರು ಇರ್ತಾರೆ. ಅವರಿಂದ ಇವರು ಅನಾವಶ್ಯಕವಾಗಿ ಟೀಕೆಗಳನ್ನು ಕೇಳಬೇಕಾಗುತ್ತೆ. ಈ ಕಾರಣದಿಂದ ಆತುರ ಇಲ್ಲದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಧ್ಯಮಗತಿಯಲ್ಲಿ ಇರುತ್ತೆ. ಅಂದರೆ ನಿಮಗೆಷ್ಟು ಬೇಕೋ ಹಣ ಅಷ್ಟಿರುತ್ತೆ. ಉದಾಹರಣೆಗೆ ಹೆಚ್ಚಿನ ಹಣ ಸಿಗುತ್ತೆ, ನೀವು ಖುಷಿ ಆಗ್ತೀರಿ, ದುಡ್ಡು ಬಂದ್ಬಿಡ್ತು ಅಂತ, ಅದರಿಂದಲೇ ಖರ್ಚು ವೆಚ್ಚನೂ ಬಂದಿರುತ್ತೆ. ಒಟ್ಟಾರೆ ಇವತ್ತು ಹೊಂದಿಕೊಂಡು ಬಾಳಲೇಬೇಕಾದಂತಹ ಅನಿವಾರ್ಯತೆ ನಿಮಗಿದೆ. ಸಿಂಹ ರಾಶಿಯಲ್ಲಿ ಜನಿಸಿರೋರು, ಇವರ ಮನಸ್ಸನ್ನು ಸುಲಭವಾಗಿ ಯಾರೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಇವರ ಮನಸ್ಸನ್ನು ಯಾರೂ ಸುಲಭವಾಗಿ ಗೆಲ್ಲೋದಕ್ಕೂ ಸಾಧ್ಯ ಇಲ್ಲ. ಕಾರಣ ಏನಪ್ಪ ಅಂದರೆ, ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಆತಂಕದ ಭಾವನೆ ಇರುತ್ತೆ. ಈ ಕಾರಣದಿಂದ ಸುಲಭವಾಗಿ ಇವರು ಯಾರೊಬ್ಬರನ್ನೂ ನಂಬಲ್ಲ. ಇವರೇ ಸ್ವತಂತ್ರವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇವರು ಅಧಿಕಾರಿಗಳಾಗಿರಲಿ ಅಥವಾ ಸಾಮಾನ್ಯ ನೌಕರರಾಗಿರಲಿ, ಉದ್ಯೋಗ ಕ್ಷೇತ್ರದಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದಗಳು ಇದ್ದೇ ಇರುತ್ತೆ. ಇವರ ಮಧ್ಯೆ ಉಂಟಾಗುವಂತಹ ಈ ಸಂದಿಗ್ಧ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಸಹ ಯಾರೂ ಬರಲ್ಲ. ಏಕಾಂಗಿಯಾಗಿ ಇವತ್ತು ಇವರು ಹೋರಾಡಲೇಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಅನಿರೀಕ್ಷಿತ ಧನಲಾಭ ಇದೆ, ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಸಹ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಇವರ ಮಕ್ಕಳು. ಹಾಗೆಯೇ ಇವರೇನು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದರೆ, ವಿದ್ಯಾರ್ಥಿಗಳಾಗಿದ್ದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ. ಹಾಗೆಯೇ ಎಲ್ಲ ವಿಚಾರದಲ್ಲೂ ಬರೀ ಪಠ್ಯ ಅಲ್ಲ, ಪಠ್ಯೇತರ ಚಟುವಟಿಕೆಯಲ್ಲೂ ಸಹ ಉನ್ನತ ಮಟ್ಟವನ್ನು ತಲುಪ್ತಾರೆ. ಒಟ್ಟಾರೆ ವಿದೇಶಕ್ಕೆ ಸಂಬಂಧಪಟ್ಟಂತಹ ಭಾಷೆ, ವಿದ್ಯೆ ಯಾವುದಾದರೂ ಸರಿ ಅದನ್ನು ಅಧ್ಯಯನ ಮಾಡುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು, ಇವರು ಯಾವುದೇ ವಿಚಾರದಲ್ಲಿ ದೃಢವಾದ ನಿಲುವನ್ನು ತೆಗೆದುಕೊಳ್ಳೋರಲ್ಲಿ ವಿಫಲರಾಗ್ತಾರೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಇದೆ ಈ ದಿನ, ಇವರಲ್ಲಿ ಉತ್ತಮ ಹೊಂದಾಣಿಕೆಯ ಗುಣ ಇರುತ್ತೆ. ಉದಾಹರಣೆ, ಇವರ ಒಬ್ಬರು ವಿರೋಧಿಗಳು ಅನ್ಕೊಂಬೋಣ, ಇವರು ನೋಡಿದಾಗಲ್ಲ ಇವ್ರಿಗೆ ಏನಾದರೂ ಒಂದು ಈ ತೊಂದರೆಯನ್ನು ಉಂಟು ಮಾಡಬೇಕು ಅನ್ನೋ ವಿಚಾರದಲ್ಲೇ ಬರ್ತಾರೆ. ಅದೇ ಇವರೇನು ಮಾಡ್ತಾರೆ, ತಮ್ಮ ಒಳ್ಳೆಯ ಮಾತುಕತೆ, ಸನ್ನಡತೆಯಿಂದ ಅವರನ್ನು ಮಂತ್ರಮುಗ್ಧಗೊಳಿಸ್ತಾರೆ. ಇವರಿಗೆ ವಿರೋಧಿಗಳು ಸಹ ಸ್ನೇಹಿತರಂತೆ ಕಾಣ್ತಾರೆ, ಹಾಗೆ ಅವರು ಸ್ನೇಹಿತರಾಗಿ ಬದಲಾವಣೆಗೊಳ್ತಾರೆ. ಈ ಕಾರಣದಿಂದ ಇವರ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ಹಾಗೆಯೇ ಯಾವುದಾದರೊಂದು ಹೊಸ ರೀತಿಯ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಇವೆಲ್ಲದಕ್ಕೂ
ಇವರಿಗೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಸಿಗುತ್ತೆ. ಆದರೆ ಒಂದೇ ಒಂದು ಕೊರತೆ ಏನಪ್ಪ ಇವತ್ತು ಇವರಿಗಿರೋದು ಅಂದರೆ ಆರೋಗ್ಯ. ಇವರೆಷ್ಟೇ ತಮ್ಮ ಆರೋಗ್ಯವನ್ನು ಇವತ್ತು ಚೆನ್ನಾಗಿ ಕಾಪಾಡ್ಕೊಳ್ತೀನಿ ಅಂದರೂ ಕೂಡ ಆಹಾರದ ವಿಚಾರದಲ್ಲಾಗ್ಬೋದು, ನೀರಿನ ವಿಚಾರದಲ್ಲಾಗ್ಬೋದು, ಅಥವಾ ಬೇರೆ ಏನೇ ಆಗಲಿ ಸ್ವಲ್ಪ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇದೆ. ಅದು ದೊಡ್ಡ ಮಟ್ಟ ಅಂತ ಯೋಚನೆ ಮಾಡೋದಲ್ಲ, ಒಂದೊಂದು ಕೆಮ್ಮು ನೆಗಡಿ ಇದಾದರೂ ಇನ್ಫೆಕ್ಷನ್ಸೇ. ಆದ್ದರಿಂದ ಸಾಧ್ಯವಾದಷ್ಟು ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ಇರಲಿ. ಹಣದ ತೊಂದರೆ ಇಲ್ಲ, ಹಾಗೆಯೇ ಎಲ್ಲರ ಸಹಕಾರ ಇರುತ್ತೆ. ಆದ್ದರಿಂದ ತಮ್ಮ ಜೀವನದಲ್ಲಿ ಯಶಸ್ಸು, ಶಾಂತಿ, ನೆಮ್ಮದಿಯಿಂದ ಕಾಣ್ತವೆ. ತುಲಾರಾಶಿಯವರ ವಿಚಾರ. ಪ್ರತಿಯೊಬ್ಬರೂ ಈ ತುಲಾರಾಶಿಯವರ ಬಗ್ಗೆ ಒಂದು ರೀತಿಯ ಅಸಡ್ಡೆಯ ಭಾವನೆಯನ್ನು ಹೊಂದಿರ್ತಾರೆ. ಅಂದರೆ ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಇವರಿಗೆ ಆತುರ ಜಾಸ್ತಿ ಅಂತ. ಆದರೆ ಇವರ ಮನಸ್ಸು ಯಾವ ರೀತಿ ಇರುತ್ತಪ್ಪ ಅಂದರೆ, ತಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಯಾವುದೇ ರೀತಿಯ ತಪ್ಪುಗಳು ಆಗಬಾರದು ಅಂತ. ಅಂದರೆ ಇವರಿಂದ ಬೇರೆಯವರಿಗೆ ಯಾವುದೇ ರೀತಿಯ ಅನಾನುಕೂಲತೆ ಉಂಟಾಗಬಾರ್ದು. ಇವರ ಭಾವನೆ ಹೇಗಿರುತ್ತಪ್ಪ ಇವತ್ತು ಅಂದರೆ, ಬೇರೆಯವರಿಗೆ ಸಹಾಯ ಮಾಡಬೇಕು, ಇವರು ಸುಮ್ಮನಿರಬೇಕು, ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ಆದರೆ ಇವರ ಮನಸ್ಸು ಯಾರಿಗೂ ಅರ್ಥ ಆಗಲ್ಲ, ಅದರ ಬಗ್ಗೆ ಇವರು ತಲೆ ಕೆಡಿಸ್ಕೋಕ್ಕೂ ಹೋಗಲ್ಲ. ಆದಾಯದ ವಿಚಾರ, ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆದರೆ ಒಂದೇ ಸಲ ಇವರಿಗೆ ನಿರೀಕ್ಷೆಯಂತೆ ಹಣ ದೊರೆಯಲ್ಲ. ಉದಾಹರಣೆಗೆ ಯಾರೋ ಹೇಳಿರ್ತಾರೆ, ಅಥವಾ ಯಾವುದೋ ಒಂದು ಮೂಲದಿಂದ ಹಣ ಬರಬೇಕು, ಬೆಳಗ್ಗೆ 10 ಗಂಟೆ ಬರುತ್ತೆ ಅಂತ ಅಂದ್ಕೊಬೋಣ. ಇವರು ಅಷ್ಟೇ ಆ ನಿರೀಕ್ಷೆಯಲ್ಲಿ ಇರ್ತಾರೆ. ಅದಕ್ಕೆ ತಕ್ಕಂತೆ ಬೇರೆ ಒಂದು ವ್ಯವಹಾರವನ್ನು ಸಹ ಮಾಡಿರ್ತಾರೆ. ಹಣ ಸಿಗುತ್ತೆ, ಪೂರ್ಣ ಪ್ರಮಾಣದಲ್ಲಿ ಸಿಗಲ್ಲ. ಬೆಳಗ್ಗೆ ಸ್ವಲ್ಪ, ಮಧ್ಯಾಹ್ನ ಸ್ವಲ್ಪ, ಅಥವಾ ಸಂಜೆ ಈ ರೀತಿ ಆದರೆ ಉತ್ತಮ ಆದಾಯ ಸಿಗುತ್ತೆ. ಈ ಒಂದು ನೀತಿಯಿಂದ ಇವರು ಹಣದ ತೊಂದರೆಗೆ ಒಳಗಾಗ್ತಾರೆ ಈ ದಿನದ ಮಟ್ಟಿಗೆ. ಅದು ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳು ಸಹ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸನ್ನು ಗಳಿಸ್ತಾರೆ. ಸಂತೋಷದಿಂದ ತಮ್ಮ ಮುಂದಿನ ಜೀವನದಲ್ಲಿ ಮುಂದುವರಿತಾ ಹೋಗ್ತಾರೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಆರಂಭದಿಂದಲೇ ಇವರ ಮನಸ್ಸಿನಲ್ಲಿ ಈ ದಿನ ಸಂಪೂರ್ಣವಾಗಿ ತಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಮಾತ್ರ ನಿರತರಾಗಬೇಕು. ಹಾಗೆಯೇ ವೇಳೆ ಸಿಕ್ಕಿದ್ರೆ ಮನರಂಜನೆ ಬೇಕು ಅನಿಸುತ್ತೆ, ಅಥವಾ ವಿಶ್ರಾಂತಿ ಬೇಕು ಅನಿಸುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ಇವರ ನಿರೀಕ್ಷೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಹ ನಡೀತಾ ಹೋಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇದೆ. ಅನಿರೀಕ್ಷಿತ ಧನಲಾಭ ಅಂದರೆ ಯಾರೋ ಬಂದು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತಲ್ಲ, ಲಾಟರಿಲಿ ದುಡ್ಡು ಬಂದ್ಬಿಡುತ್ತೆ ಅಂತಲ್ಲ. ಉದಾಹರಣೆಗೆ ಈ ರೀತಿ ಈ ಪದಪ್ರಯೋಗ ಮಾಡಿದ್ದೀನಿ ಹಿಂದೇನು. ಯಾವುದೋ ಒಂದು ವೇಳೆಯಲ್ಲಿ ಹಣವನ್ನು ಬೇರೆ ಕಡೆ ಇಟ್ಟಿರ್ತಾರೆ, ಮಾಮೂಲಿ ಜಾಗ ಅಲ್ಲ, ಬೇರೆ ಕಡೆ ಮರ್ತೋಗಿರುತ್ತೆ. ಸುಮಾರು ತಿಂಗಳಗಟ್ಟಲೆ ಆಗೋಗಿರುತ್ತೆ. ಇವತ್ತು ಏನೋ ಹುಡ್ಕಕ್ಕೆ ಹೋಗಿ ಆ ಹಣ ಇವರ ಕೈಗೆ ಸಿಗುತ್ತೆ. ಅದನ್ನು ಇವರೇನು ಮಾಡ್ತಾರಪ್ಪ ಅಂದರೆ, ತಮ್ಮ ಕುಟುಂಬ ವರ್ಗಕ್ಕೋಸ್ಕರ ಖರ್ಚು ಮಾಡ್ತಾರೆ. ಇಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಒತ್ತಡ ಇರಲ್ಲ, ಆದರೆ ಕುಟುಂಬದಲ್ಲಿ ಮಾತ್ರ ಪ್ರತಿಯೊಂದು ಜವಾಬ್ದಾರಿ, ಪ್ರತಿಯೊಂದು ಕೆಲಸ ಕಾರ್ಯವು ಇವರ ಹೆಗಲಿಗೆ ಬರುತ್ತೆ. ಯಾರೊಬ್ಬರ ಸಹಾಯ ಸಹಕಾರ ಸಿಗಲ್ಲ. ಅಣ್ಣ ತಮ್ಮಂದರು ಒಳ್ಳೆಯರೆ, ಅಕ್ಕ ತಂಗಿರು ಒಳ್ಳೆಯರೆ, ಅಪ್ಪ ಅಮ್ಮಂಗೆ ಇವರ ಮೇಲೆ ತುಂಬ ಪ್ರೀತಿ ಇರುತ್ತೆ. ಆದರೆ ಇವತ್ತು ಯಾರೊಬ್ಬರು ಇವರಿಗೆ ಸಹಾಯ ಮಾಡೋದಕ್ಕೆ ಬರೋಲ್ಲ. ಏಕಾಂಗಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ. ಒಟ್ಟಾರೆ ಇವರ ಎಣಿಕೆಯಂತೆ ನೆಮ್ಮದಿನೂ ಇಲ್ಲ, ಮನರಂಜನೆಯೂ ಇಲ್ಲ. ಆದರೂ ಕೂಡ ಎಲ್ಲರೊಂದಿಗೆ
ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ತಮ್ಮ ಪಾಲಿಗೆ ಬಂದಿದ್ದನ್ನು ಖುಷಿಯಾಗಿ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಈ ಕಾರಣದಿಂದ ಮಾನಸಿಕ ನೆಮ್ಮದಿಗೆ ಯಾವುದೇ ಭಂಗ ಅನ್ನೋದು ಇರೋದಿಲ್ಲ. ಧನುರಾಶಿಯವರು ಸದಾಕಾಲ ತಮ್ಮ ಕೆಲಸ ಕಾರ್ಯಗಳ ನಡುವೆ ಕೂಡ ಆತ್ಮೀಯರ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ. ಯಾರು ಇವರ ಮನಸ್ಸಿಗೆ ಹತ್ತಿರವಾಗಿರ್ತಾರೆ, ಯಾರು ಇವರ ಪ್ರೀತಿ ಪಾತ್ರರಾಗಿರ್ತಾರೆ, ಅವರಿಗೆ ಯಾವುದೇ ರೀತಿಯ ತೊಂದರೆ ಬರಬಾರ್ದು. ಆ ರೀತಿ ಇವರು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಾರೆ. ಇಷ್ಟಾದರೂ ಕೂಡ ಏನಪ್ಪ ಆಗುತ್ತೆ ಅಂದರೆ, ಇವರ ಆತ್ಮೀಯರ ಜೊತೆಯಲ್ಲಿ ಅನಾವಶ್ಯಕವಾದಂತಹ ವಿಚಾರಕ್ಕೆ ವಾದ ವಿವಾದ ಉಂಟಾಗುತ್ತೆ. ಹಾಗೆಯೇ ಇವರ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಮೂರನೇ ವ್ಯಕ್ತಿ ಭಾಗವಹಿಸ್ತಾರೆ. ಇದರಿಂದ ಸಣ್ಣ ಪ್ರಮಾಣದ ಗಲಾಟೆ ಅಂದರೆ ಒಡೆದಾಟ ಆಗಿಬಿಡುತ್ತೆ ಅಂತಲ್ಲ, ವಾದ ವಿವಾದ ಮನಸ್ತಾಪಗಳು ಇದು ಶುರುವಾಗುತ್ತೆ. ನೆರೆಹೊರೆಯವರಿಂದ ಇವರ ಮನಸ್ಸಿಗೆ ಬೇಸರ ಉಂಟಾಗುವಂತಹ ಕೆಲಸಗಳು ನಡೆಯುತ್ತೆ. ಕುಟುಂಬದಲ್ಲಿ ಒಂದು ಆ ನೆಮ್ಮದಿಯ ವಾತಾವರಣ ಇರಲ್ಲ. ಒಂದು ರೀತಿ ಬಿಗುವಿನ ವಾತಾವರಣ, ಏನಾಗ್ಬಿಡಿರುತ್ತೆ ಅಂತ ಭಯನೋ, ಅಥವಾ ಈ ರೀತಿ ಆಗಬಾರ್ದಾಗಿತ್ತು, ಈ ರೀತಿ ತಪ್ಪು ಕೆಲಸಗಳು ನಡೀತು ಅನ್ನೋ ಒಂದು ಬೇಸರ ಅನ್ನೋ ಆ ರೀತಿ ಆಗುತ್ತೆ. ಇವರ ಒಂದು ದೊಡ್ಡ ಗುಣ ಏನಪ್ಪ ಅಂದರೆ, ತಮ್ಮ ತಪ್ಪನ್ನು ತಾವು ಒಪ್ಪಿಕೊಳ್ತಾರೆ, ಹಾಗೆ ಅವರ ಪ್ರಾಯಶ್ಚಿತ್ತ ಪಡ್ತಾರೆ. ಈ ಥರ ಆಗಬಾರ್ದಾಗಿತ್ತು ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಇರುತ್ತೆ. ಈ ಕಾರಣದಿಂದ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ತಾರೆ. ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ. ಕೇವಲ ಒಂದೇ ರೀತಿಯ ಉದ್ಯೋಗಕ್ಕೆ ಇವರು ಒಗ್ಗಿರಲ್ಲ. 2 ಅಥವಾ 3 ರೀತಿಯ ಹಣದ ಒಂದು ಮೂಲ, ಆದಾಯದ ಮೂಲ ಇವರಿಗಿರುತ್ತೆ. ಎಷ್ಟೇ ಆದಾಯ ಇದ್ದರೂ ಉಳಿತಾಯ ಮಾಡೋದು ಮಾತ್ರ ಅತ್ಯಲ್ಪ ಮೊತ್ತ. ಮಕರ ರಾಶಿಯಲ್ಲಿ ಜನಿಸಿರೋರು, ಇವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಬೇಸರ ಇರೋಲ್ಲ. ಈ ಮಾತನ್ನು ಕಾರಣ ಯಾಕಪ್ಪ ಹೇಳೋದು ಅಂದರೆ, ಇವರ ಸರಿಯಾದ ಹಾದಿಯಲ್ಲಿದ್ದರೂ ಕೂಡ ಇವರ ಸುತ್ತಮುತ್ತಲಿನ ಜನ ಅಥವಾ ಕುಟುಂಬದ ಸದಸ್ಯರು ಇಲ್ಲ, ಇವರು ಎಲ್ಲಿ ಕೆಲಸ ಮಾಡ್ತಾರೋ ಆ ಉದ್ಯೋಗದಲ್ಲಿ ಸಹೋದ್ಯೋಗಿಗಳು ಅನಾವಶ್ಯಕವಾಗಿ ಇವರ ಬಗ್ಗೆ ಟೀಕೆಗಳನ್ನು ಮಾಡ್ತಾರೆ. ಇವರ ಒಳ್ಳೆಯತನ ಅವರಿಗೆ ಕಾಣುತ್ತೆ, ಆದರೂ ಅದನ್ನು ತೋರ್ಪಡಿಸ್ಕೊಂಬಲ್ಲ. ಏನೋ ಒಂದು ರೀತಿಯ ಅಸಡ್ಡೆ. ಈ ಕಾರಣದಿಂದ ಇವರು ಏನು ಮಾಡ್ತಾರೆ, ಆರಂಭದಲ್ಲಿ ಮಾತಿನ ರಭಸದಲ್ಲಿ ಎಲ್ಲರನ್ನೂ ಒಂದು ರೀತಿ ಈ ಕಠಿಣ ಪದಗಳಿಂದ ಸ್ವಲ್ಪ ಬೈತಾರೆ, ನಿಂದಿಸ್ತಾರೆ. ಆದರೆ ಆ ನಂತರ ಏನು ಮಾಡ್ತಾರೆ, ಇದೊಂದೇನೂ ಉಪಯೋಗ ಇಲ್ಲ ಅಂದ್ಬಿಟ್ಟು ತಾನಾಯಿತು ತನ್ನ ಕೆಲಸವಾಯಿತು ಆ ರೀತಿ ಇರ್ತಾರೆ. ಆದರೆ ಇವರ ಮನಸ್ಸಿನಲ್ಲಿ ಮಾತ್ರ ಬೇಸರ ಅಥವಾ ಯಾವುದೋ ಒಂದು ಯೋಚನೆ ಸದಾ ಕಾಡುತ್ತೆ. ಆ ಯೋಚನೆ ಯಾವ ರೀತಿಯ ವಿಚಾರದ್ದು ಅಂದರೆ, ಇವರ ಬಾಳ ಸಂಗಾತಿಯ ಆರೋಗ್ಯ. ಹಾಗೆಯೇ ದಂಪತಿಗಳ ನಡುವೆ ಕೆಲವೊಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯ ಇರುತ್ತೆ ಅಥವಾ ಮನಸ್ತಾಪ ಉಂಟಾಗಿರುತ್ತೆ. ಇದರ ಬಗ್ಗೆ ಸಹ ಇವರಿಗೆ ಯೋಚನೆ ಇರುತ್ತೆ. ಆದರೆ ಈ ದಿನ ಕಳೆದಂತೆ ಪರಿಸ್ಥಿತಿ ತಿಳಿಗೊಳ್ಳುತ್ತೆ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆರೀತಾರೆ. ಹಣಕಾಸಿನ ತೊಂದರೆ ಉಂಟಾಗೋದೇ ಇಲ್ಲ. ಉತ್ತಮ ಆರೋಗ್ಯ ಇರುತ್ತೆ. ಮಾತಿನ ಮೇಲೆ ಸ್ವಲ್ಪ ಹತೋಟಿಯನ್ನು ಸಾಧಿಸಿದರೆ ಈ ದಿನ ತುಂಬ ಒಳ್ಳೆಯ ದಿನವಾಗುತ್ತೆ. ಕುಂಭರಾಶಿಯಲ್ಲಿ ಜನಿಸಿರೋರು, ಇವರು ಸಾಧ್ಯವಾದಷ್ಟು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ತಗೋಬೇಕು. ಕೇವಲ ತಮ್ಮ ಆರೋಗ್ಯ ಮಾತ್ರ ಅಲ್ಲ,
ತಮ್ಮ ಮಕ್ಕಳ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇದೆ. ಬರೀ ಇಷ್ಟು ಮಾತ್ರ ಅಲ್ಲ, ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಯೋಚನೆ ಇರುತ್ತೆ ಅಥವಾ ಬೇಸರ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ತಮ್ಮ ಮನಸ್ಸಿನ ವಿಚಾರಗಳನ್ನು ಇವರು ಬೇರೆಯವರಿಗೆ ಅರ್ಥಪಡಿಸೋದ್ರಲ್ಲಿ ವಿಫಲರಾಗ್ತಾರೆ. ಒಳ್ಳೆಯ ಭಾವನೆ ಇರುತ್ತೆ ಇವರಲ್ಲಿ, ಒಳ್ಳೆಯ ಕಾರ್ಯ ಯೋಜನೆಗಳಿರುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಬೇರೆಯವರ ಸಹಾಯದ ಅನಿವಾರ್ಯತೆ ಉಂಟಾಗುತ್ತೆ. ಆದರೆ ಇವರ ಮನಸ್ಸನ್ನು, ಇವರ ಯೋಜನೆ ಅಥವಾ ಯೋಚನೆಯನ್ನು ಬೇರೆಯವರು ಅರ್ಥ ಮಾಡ್ಕೊಂಬಲ್ಲ. ಈ ಕಾರಣದಿಂದ ಇವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಾರೆ. ಆದರೆ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಇವರ ಮಾತುಕತೆ. ಇವರ ಮಾತಿನಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಮೋಡಿಗೆ ಒಳಗಾಗುವಂತಹ ಸನ್ನಿವೇಶ ಎದುರಾಗುತ್ತೆ. ಆದ್ದರಿಂದ ಕ್ರಮೇಣವಾಗಿ ಪರಿಸ್ಥಿತಿಯ ಹತೋಟಿಯನ್ನು ತಮ್ಮೊಂದಿಗೆ ಇಟ್ಕೋತಾರೆ. ಹಾಗೆ ಎದುರಾಗುವ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಇದರಿಂದ ಪ್ರತಿಯೊಬ್ಬರು ಇವರ ಬಗ್ಗೆ ಒಳ್ಳೆಯ ಭಾವನೆ ಮೂಡುತ್ತೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗುವಂತಹ ಒಂದು ತೀರ್ಮಾನಗಳು ಇವರನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ. ಆದರೆ ನಿಧಾನಗತಿಯ ಪ್ರಗತಿ. ಇವರು ಅಂದುಕೊಂಡಷ್ಟು ಸುಲಭವಾಗಿ ಇವರಿಗೆ ವರಮಾನ ಇರಲ್ಲ. ಅದರಲ್ಲೂ ಸ್ವಂತ ವ್ಯಾಪಾರ ವ್ಯವಹಾರ ಇದ್ದವ್ರಿಗೆ ಸ್ವಲ್ಪ ಸಹನೆಯಿಂದ ಇರಬೇಕು. ದಿನಾಂತ್ಯಕ್ಕೆ ಹಣಕಾಸಿನ ಅನುಕೂಲತೆ ಇವರಿಗೆ ಹೆಚ್ಚಾಗಿಯೇ ಸಿಗುತ್ತೆ. ರಾಶಿ ಚಕ್ರದ ಕೊನೆಯ ರಾಶಿ ಮೀನ. ಈ ಮೀನ ರಾಶಿಯಲ್ಲಿ ಜನಿಸಿರೋರು ತಮ್ಮ ಮನಸ್ಸಿನಲ್ಲಿರುವ ಆ ಬೇಸರವಾಗಲಿ, ಆ ಯೋಚನೆಯಾಗಲಿ ಅಥವಾ ಒತ್ತಡವಾಗಲಿ ಇದನ್ನು ಬೇರೆಯವರಿಗೂ ಹಂಚ್ತಾರೆ. ಅದರಲ್ಲೂ ಇವರು ಎಲ್ಲಿರ್ತಾರೋ ಅಲ್ಲಿ ಸ್ವಲ್ಪ ಈ ಗಂಭೀರವಾದ ವಾತಾವರಣ, ಒತ್ತಡದ ವಾತಾವರಣ ಇದ್ದೇ ಇರುತ್ತೆ. ಮುಖ್ಯವಾಗಿ ಕುಟುಂಬದಲ್ಲಿ ಬೇಡದ ವಿಚಾರಗಳಿಗೆ ಇವರು ಒಂದು ರೀತಿ ರಗಳೆಯನ್ನು ತೆಗಿತಾರೆ. ಇದರಿಂದ ಕೆಲವರಿಗೆ ಬೇಸರ ಸಹ ಉಂಟಾಗುವಂತಹ ಸಾಧ್ಯತೆ ಇದೆ. ಆದರೆ ತಮ್ಮ ಸ್ವಂತ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ ದುಡುಕುತನ ಇರಲ್ಲ. ಹಾಗೆ ಒಂದು ರೀತಿ ಹೆಚ್ಚಿನ ಏಕಾಗ್ರತೆ ಇರುತ್ತೆ. ನಿಧಾನಗತಿಯಲ್ಲಿ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ಇದರಿಂದ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಸ್ವಂತ ಮನೆ ಇದ್ದವರು ಮನೆಯನ್ನು ದುರಸ್ತಿಗೊಳಿಸುವುದಕ್ಕೆ ಅಥವಾ ಇನ್ನೂ ಸುಂದರವಾಗಿ ಕಾಣಬೇಕು ಅನ್ನೋ ಒಂದು ಹಂಬಲಕ್ಕೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ತಾಯಿಯವರಿಂದ ಇವರಿಗೆ ಕಾಣಿಕೆಯ ರೂಪದಲ್ಲಿ ಹಣದ ಸಹಾಯ ಒದಗಿ ಬರುತ್ತೆ. ಮಕ್ಕಳ ವಿಚಾರದಲ್ಲಿ ಯೋಚನೆ ಬೇಡ, ಉತ್ತಮ ಆರೋಗ್ಯ ಇರುತ್ತೆ. ಹಾಗೆ ಅವರ ಒಂದು ವಿದ್ಯಾಭ್ಯಾಸ ಸಹ ಸರಿಯಾದ ಮಟ್ಟದಲ್ಲಿ ನಡೀತಾ ಹೋಗುತ್ತೆ. ಇವರ ಒಂದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ಬಳಿ ಎಷ್ಟೇ ಹಣ ಇದ್ದರೂ ಕೂಡ ಅನಪೇಕ್ಷಿತ ವಿಚಾರಗಳಿಗೆ ಅನಿರೀಕ್ಷಿತವಾದ ಖರ್ಚು ವೆಚ್ಚಗಳು ಬರ್ತವೆ. ಅದು ಏನಪ್ಪ ಅಂದರೆ, ಇವರಿಗೆ ತಿಳಿದೇನೋ ಹೆಚ್ಚಿನ ಮೊತ್ತದ ಹಣವನ್ನು ಇವರು ಖರ್ಚು ಮಾಡ್ತಾರೆ. ಒಟ್ಟಾರೆ ಒಳ್ಳೆಯ ದಿನ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಸಂತೋಷವೂ ಇದೆ, ಒಂದು ರೀತಿ ಬೇಸರವೂ ಇದೆ. ಒಟ್ಟಾರೆ ಇವರಿಗೆ ಹೊಂದಿಕೊಂಡು ಬಾಳುವಂತಹ ಒಳ್ಳೆಯ ಗುಣ ಇದೆ.